ಪಂಚಾಯಿತಿ ಬೇರೆ ಬೇರೆ, ನಗರಸಭೆ ಪೌರಾಡಳಿತ ಇಲಾಖೆನೇ ಬೇರೆ ಬೇರೆ. ಇಲ್ಲಿ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಅಂದರೆ ಎಲ್ಲ ಒಂದೇ. ಇಲ್ಲಿ ಗ್ರಾಮ ಪಂಚಾಯತಿಲಿ ಅವ್ರದ್ದು ಏನು ಟ್ಯಾಕ್ಸ್ ಇರುತ್ತೋ ಅದು ನನಗೆ ಗೊತ್ತಿಲ್ಲ. ಅದು ಗ್ರಾಮ ಪಂಚಾಯತಿನೇ ಬೇರೆ ಡಿಪಾರ್ಟ್ಮೆಂಟ್. ಅದು ಗ್ರಾಮೀಣಾಭಿವೃದ್ಧಿ, ಇದು ನಗರಾಭಿವೃದ್ಧಿಗೆ ಬರ್ತಕ್ಕಂಥ. ಜಾಲಿ ಪಟ್ಟಣ ಪಂಚಾಯತ್ ಅನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಕ್ರಮವನ್ನು ಖಂಡಿಸಿ ಪಟ್ಟಣ ಪಂಚಾಯತ್ ಎದುರುಗಡೆ ಸ್ಥಳೀಯರು ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದರು. ಮಾಡಬೇಡಿ ಅಂತ ಹೇಳಿ ಮಾಡೋ ಕೆಲಸ ಬೇಕಾದಷ್ಟಿದೆ. ಒಂದು ನೀರು ವ್ಯವಸ್ಥೆ ಇಲ್ಲ, ನೀರು ವ್ಯವಸ್ಥೆ ಮಾಡ್ತಿಲ್ಲ, ಮಾಡೋ ಕೆಲಸ ಕರೆಂಟ್ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ. ನೀವು ನಗರ ಮಾಡ್ಕೊಂಡು ಏನ್ ಮಾಡ್ತೀರಾ? ನಗರ ಮಾಡ್ಕೊಂಡು ಏನ್ ಮಾಡ್ತೀರಾ ಅಂತ. ನಗರ ಮಾಡ್ಕೊಂಡು ಯಾರಿಗೆ, ನಮ್ಮಂತ ಇಲ್ಲಿ ಕಾರ್ಮಿಕರಿಗೆ ಯಾರಿಗೆ ಲಾಭ ಇದೆ? ನಗರ ನೀರಿಗೋಸ್ಕರ ಸ್ಟ್ರೈಕ್ ಮಾಡಿದ್ರು, ಒಂದು ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ. ನನಗೆ ಲಿಖಿತವಾಗಿ 100 ಪೇಜ್ 10 ಪೇಜ್ ಬರೆದು ಕೊಡಿ. ಕತೆ ಹೇಳ್ಬೇಡಿ ನಮ್ಮ ಹತ್ರ. ಮತ್ತೆ ನೀವು ನಗರಸಭೆ ಮಾಡೋ ಹೊರಟಿದ್ರಲ್ಲ, ಯಾರು ಅಪ್ಪಣೆ ಮೇರೆಗೆ ಇದ್ ಮಾಡಿದ್ರಿ ಅದೇ ಹೇಳಿ. ಅಪ್ಪಣೆ ಮೇರೆಗೆ ನನಗೆ ಅಂತ ಹೇಳಿ ಸರ್ಕಾರ ನನಗೆ ಇಲ್ಲಿ ಸಂಬಳ ಕೊಟ್ಟು ಆಯ್ತಾ, ಜವಾಬ್ದಾರಿ ಇದೆ ನನಗೆ. ಸರ್ಕಾರ ಅಲ್ಲಿಂದ ಗೈಡ್ಲೈನ್ಸ್ ಅಲ್ಲಿ ಈ ತರ ಮಾಡು ಅಂತ ಕಳಿಸಿದಾಗ ನಾನು ನಿಮ್ದು ಈಗ ಬಾಡಿ ಇದ್ದು ಇಲ್ಲಿ ಏನಾದರೂ ಅಧ್ಯಕ್ಷರು ಎಲ್ಲ ಇದ್ದಿದ್ರೆ ನಿಮ್ದು ಎಲ್ಲ ಅಧ್ಯಕ್ಷರು ಬಾಡಿ ರೆಗ್ಯುಲೇಷನ್ ಮಾಡಬೇಕು. ಈಗ ಬಾಡಿ ಇಲ್ಲದೆ ಇರೋದ್ರಿಂದ ಅದು ತಹಸೀಲ್ದಾರ್ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು. ಈ ಹಿಂದೆ ಜಾಲಿ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸುವಾಗಲೂ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ. ಈಗಲೂ ಕೂಡ ಅಧಿಕಾರಿಗಳು ಇದೇ ನಡೆಯನ್ನು ಅನುಸರಿಸುತ್ತಿದ್ದಾರೆ. ಪಟ್ಟಣ ಪಂಚಾಯತ್ ಆಗಿ ಮಾರ್ಪಾಡಾದರೂ ಇಲ್ಲಿಯವರೆಗೂ ಸ್ಥಳೀಯರಿಗೆ ಕನಿಷ್ಠ ಮೂಲಸೌಕರ್ಯವನ್ನು ಒದಗಿಸುತ್ತಿಲ್ಲ. ನೀರಿನ ಕರ, ತ್ಯಾಜ್ಯ ಸಂಗ್ರಹಣೆ ಕರ ಮುಂತಾದ ಕರಗಳನ್ನು ವಸೂಲಿ ಮಾಡುವ ಪಂಚಾಯತ್ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಕಸ ಸಂಗ್ರಹಣೆಯಾಗಲಿ ಮಾಡುತ್ತಿಲ್ಲ. ಮೊದಲು ಮೂಲಸೌಕರ್ಯವನ್ನು ಒದಗಿಸಿಕೊಡಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮದು ಈಗ ಪಟ್ಟಣ ಪಂಚಾಯತ್ ಇರೋದನ್ನು ನಗರಸಭೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಇದಕ್ಕೂ ಪೂರ್ವದಲ್ಲಿ ಇದು ಗ್ರಾಮ ಪಂಚಾಯತ್ ಇತ್ತು. ಗ್ರಾಮ ಪಂಚಾಯತ್ ಇದ್ದಾಗ ಇದನ್ನು ಪಟ್ಟಣ ಪಂಚಾಯತ್ ಆಗಿ ಮಾಡುವಾಗ ಯಾರಿಗೂ ವಿಷಯ ಗಮನ ತರಲಿಲ್ಲ, ಸಾರ್ವಜನಿಕರಿಗೂ ತರಲಿಲ್ಲ, ಇಲ್ಲಿ ಸದಸ್ಯರಿಗೂ ತರಲಿಲ್ಲ ಆಗಿತ್ತು. ಈಗೂ ಅದೇ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಪಟ್ಟಣ ಪಂಚಾಯತ್ ಇದ್ದದನ್ನು ನಗರಸಭೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ನಗರಸಭೆ ಆದರೆ ಇಲ್ಲಿ ಈ ಭಾಗದ ಪ್ರತಿ ವಾರ್ಡ್ನಲ್ಲಿ ಇಲ್ಲಿ ಡೈಲಿ ಕೂಲಿ ಕೆಲಸ ಮಾಡ್ಕೊಂಡು ಇವತ್ತೇ ದುಡ್ಕೊಂಡು ಇವತ್ತೇ ತಿನ್ನುವಂಥ ಜನ ಇದ್ದಾರೆ. ಮತ್ತು ಕೃಷಿ ಮಾಡ್ಕೊಂಡು ತಿನ್ನುವವರು ಇದ್ದಾರೆ, ಮೀನುಗಾರಿಕೆ ಮಾಡ್ಕೊಂಡು ಬದುಕುವವರು ಇದ್ದಾರೆ. ಇದು ನಗರಸಭೆ ಆದರೆ ನಮಗೆ ಇನ್ನಷ್ಟು ಹೊರೆ ಆಗ್ತದೆ. ಯಾವುದು ಟ್ಯಾಕ್ಸ್ ಇರ್ಬೋದು, ನೀರು ಬಿಲ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಏನಾದ್ರು ಸ್ಕಾಲರ್ಶಿಪ್ ಬರೋದಿದ್ರೆ ಅದ್ರ ಗ್ರಾಮೀಣ ಸೌಲಭ್ಯ ವಂಚಿತದ ಈಗಾಗಲೇ ಆಗಿದ್ದೀವಿ ನಾವು. ಇನ್ನು ಮತ್ತು ಇದರಿಂದ ದೊಡ್ಡ ಹೊಡೆತ ಆಗ್ತದೆ ನಮಗೆ. ಮತ್ತೇನೆಂದರೆ ಈಗ ಪಟ್ಟಣ ಪಂಚಾಯತಿಯಾಗಿ 8 ವರ್ಷ ಆಗಿದೆ. 8 ವರ್ಷ ಆಗಿ ನಾವೇನು ಅಭಿವೃದ್ಧಿಯನ್ನು ಕಾಣಲೇ ಇಲ್ಲ. ಈಗ ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಬೀದಿ ಲೈಟ್ ಇರ್ಬೋದು, ಯಾವುದನ್ನು ಇವರು ಗಮನಕ್ಕೆ ತಗೊಳ್ಳೋದಿಲ್ಲ. ಈಗ ನಗರಸಭೆ ಆದರೆ ಈಗೇನು ಆಫೀಸ್ ಇಲ್ಲಿರೋದಿಲ್ಲ, ಯಾವುದು ಭಟ್ಕಳದಲ್ಲಿ ಇರ್ತದೆ. ನಮ್ಮ ಕೂಗನ್ನು ಕೇಳುವವರು ಯಾರು? ಇದೆಲ್ಲ ಗಂಭೀರವಾದ ಸಮಸ್ಯೆ ಇದೆ ನಮ್ಮ ಭಾಗದಲ್ಲಿ. ಇದನ್ನೀಗ ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಈಗ ಏನು 70% ಆಡಿ ಜಾಗ ಮತ್ತು ಫಾರೆಸ್ಟ್ ಲ್ಯಾಂಡಲ್ಲಿ ಇರುವವರಿದ್ದಾರೆ. ಈ ಸರ್ಕಾರ ಈಗ ಅನುದಾನ ಘೋಷಣೆ ಮಾಡ್ತದೆ, ನಿಮಗೆ ಮನೆ ಬರ್ತದೆ, ವರ್ಷಕ್ಕೆ ಶೌಚಾಲಯ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ. ಆದರೆ ಆ ಸೌಲಭ್ಯ ಯಾರಿಗೆ ಸಿಗ್ತದೆ? ಈ ಥರ ಬಡವರಿಗೆ ಯಾರಿಗೂ ಸಿಗೋದಿಲ್ಲ. ಇದು ಯಾರು ಇದ್ದವ್ರಿಗೆ ಸಿಗ್ತದೆ. ಇದ್ದವ್ರಿಗೆ ಅಂದರೆ ಯಾರು? ಈ ರೆಕಾರ್ಡ್ ಇದ್ದವ್ರಿಗೆ, ಆರ್ಟಿಸ್ಟ್ ಇದ್ದವರು ಅದು ಯಾಕೆ ತಗೊಳ್ತಾರೆ ಅಂದರೆ ಅವನ ಅಮ್ಮನ ಹೆಸರಿಗೊಂದು, ಅವನ ಹೆಂಡತಿ ಹೆಸರಿಗೊಂದು, ಅಪ್ಪನ ಹೆಸರಿಗೊಂದು, ಈ ರೀತಿ ಬಂದವ್ರಿಗೆ ಬರ್ತದೆ. ಬಿಟ್ಟರೆ ನಮ್ಮಂಥ ಸಾಮಾನ್ಯ ಜನರಿಗೆ ಏನು ಸಿಗ್ತದೆ ಇದರಿಂದ? ನಮ್ಗೆ ಅದರಿಂದ ನಾವು ಕೇಳ್ಕೊಡ್ತೀವಿ, ಇದೇನಿದೆ ಈಗ ಯಥಾಸ್ಥಿತಿ? ಪಟ್ಟಣ ಪಂಚಾಯತ್ ಏನಾಗಿದೆ ಆಗೋಗಿದೆ, ಅದನ್ನು ಈಗ ಮತ್ತೆ ಗ್ರಾಮ ಪಂಚಾಯತ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಪಟ್ಟಣ ಪಂಚಾಯತ್ ಏನಿದೆ ಅದು ಹಾಗೆ ಇರಲಿ, ನಮಗೆ ನಗರಸಭೆ ಬೇಡವೇ ಬೇಡ. ಅದರಿಂದ ಅಭಿವೃದ್ಧಿ ಇದಕ್ಕೆ ಅಭಿವೃದ್ಧಿ ಕೊಡಲಿ, ಹಣ ಕೊಡಲಿ, ಮಾಡುವಂಥ ಕೆಲಸ ಸುಮಾರಿದೆ. ಅಭಿವೃದ್ಧಿ ಮಾಡೋ ದೃಷ್ಟಿ ಇದ್ದಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಆಸ್ಪತ್ರೆ ಬೇಕು ಅಂತ ಕೂಗು ಈ ಕೇಳ್ತಾ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ. ಕೈಗಾರಿಕೆ ಬೇಕಂತ ಹೇಳ್ತಿದ್ದಾರೆ. ಇವರು ಏಕಾಏಕಿ ಖಾಲಿ ಒಂದು ಇಷ್ಟು 2 ಪಂಚಾಯತನ್ನು ಸೇರಿ ಯಾರ್ದೋ ಉದ್ದೇಶಕ್ಕೆ ಇವರು ನಗರಸಭೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದ್ರ ಉದ್ದೇಶ ಏನಿದೆ? ನಮ್ದು ಇಲ್ಲಿ ಪಟ್ಟಣ ಪಂಚಾಯತ್ ಇತ್ತು, ಅದನ್ನ ನಗರಸಭೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮಗೆ ಇದು ನಮ್ಮ ಇಲ್ಲಿ ಸಾರ್ವಜನಿಕರ ಆಕ್ರೋಶ ಇದೆ ನಮ್ದು ಇದ್ರ ಈ ಬಗ್ಗೆ. ಕಾರಣ ಅಂತ ಹೇಳಿದ್ರೆ ನಮ್ದು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆದ್ರ ಮೇಲೆ ಅಭಿವೃದ್ಧಿ ಮಾತ್ರ ಆಗಲಿಲ್ಲ. ಒಂದು ರೋಡ್ ಅಭಿವೃದ್ಧಿ ಆಗಿ ರೋಡ್ ಹಾಗೆ ಇದೆ. ಆಮೇಲೆ ಕಸ ಎಲ್ಲೆಂದ್ರಲ್ಲಿ ಹೊಳೆಯಲ್ಲೆಲ್ಲ ಕಸ ಆಗ್ತಾ ಇದ್ದಾರೆ. ಇದರಿಂದ ಕೃಷಿಕರಿಗೆ ತೊಂದರೆ ಆಗ್ತಾ ಇದೆ. ಜೊತೆ ಕೃಷಿ ಭೂಮಿ ಮಾಡೋರಿಗೆ ನಗರೀಕರಣದಿಂದ ತೊಂದರೆ ಆಗ್ತಾ ಇದೆ.
ಜೊತೆಗೆ ಶಾಲಾ ಕಾಲೇಜ್ಗೆ ಹೋಗೋರಿಗೆ ಬಸ್ ವ್ಯವಸ್ಥೆ ಇಲ್ಲ. ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ನಮ್ಮಲ್ಲಿ. ಅಭಿವೃದ್ಧಿ ಹೆಸರಲ್ಲಿ ಮಾಡುವಂಥ ಕೆಲಸ ಬೇಕಾದಷ್ಟಿದೆ. ಮತ್ತು ಜನಗಣತಿ 2011ರದ ಆಧಾರದ ಮೇಲೆ ಈಗ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು ಅನ್ನೋ ಅಂದಾಜಿನ ಲೆಕ್ಕದ ಮೇಲೆ ನಗರ ಇದು ಸಭೆ ಮಾಡಲಿಕ್ಕೆ ಹೊರಟಿದ್ದಾರೆ. 2021 ಜನಗಣತಿ ಮಾಡ್ಬೋದಿತ್ತು, ಇದಾಗಲಿಲ್ಲ, ಇದರಿಂದ ಕೊರೋನಾದಿಂದ ಆಗಲಿಲ್ಲ. ಅದನ್ನು ಮಾಡ್ಬೋದು, ಮಾಡೋ ಕೆಲಸದಲ್ಲಿ. ಆಮೇಲೆ ನಮ್ಮದು ಬಾಡಿ ಆಗಲಿಲ್ಲ, ಬಾಡಿ ಮಾಡಬೇಕಿತ್ತು, ಅದನ್ನೂ ಆಗಲಿಲ್ಲ. ಅದು ಮಾಡದೆ ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನದೆ? ನಗರಸಭೆಯನ್ನಾಗಿ ಅಭಿವೃದ್ಧಿ ಮಾಡಬೇಕಲ್ಲ. ಮತ್ತು ನಮ್ಮ ದುಬಾರಿ ಟ್ಯಾಕ್ಸ್ ಮತ್ತು ಕಸನ ಎಲ್ಲಿಂದನೋ ತಂದು ಇಲ್ಲೆಲ್ಲ ಹಾಕ್ತಾರೆ. ನಮ್ಮ ದನ ಕರುಗಳು ತಿಂದು ಸಾಯ್ತಾ ಇದ್ದಾರೆ. ಅದೊಂದು ಬೇಲಿ ವ್ಯವಸ್ಥೆನೂ ಇಲ್ಲ. ಮತ್ತು ನಮ್ಮದು ಟ್ಯಾಕ್ಸಲ್ಲಿ ಘನತ್ಯಾಜ್ಯ ನಿರ್ವಹಣೆ ಅಂತೇಳಿ ಇಂತಿಷ್ಟು ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ. ನಮ್ಮ ಮನೆಗಳಿಂದ ಅಥವಾ ಶಾಪ್ಗಳಿಂದ ಈ ಏರಿಯಾದಲ್ಲಿ ಎಲ್ಲೂ ಕಸದ ಗಾಡಿ ಬರ್ತಾ ಇಲ್ಲ, ಕಸನ ಇವ್ರು ತರ್ತಾ ಇಲ್ಲ. ಸುಮ್ಮನೆ ಇವರು ಆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ, ನಮ್ಮ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ನಗರಸಭೆ ಮಾಡೋದಕ್ಕೆ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸ್ಕೊಡಿ ಅಂತ ಹೇಳಿ ನಮಗೆ ಮಾನ್ಯ ಯೋಜನಾ ನಿರ್ದೇಶಕರಿಂದ ಲೆಟ್ರ್ ಬಂದಿದೆ. ಅದ್ರ ಪ್ರಕಾರ ನಾವು ಈಗ ಬಾಡಿ ನಮ್ಮದೇನು ಕೌನ್ಸಿಲ್ ಬಾಡಿ ಇಲ್ಲೇ ಇರೋದ್ರಿಂದ ನಮಗೆ ಈಗ ಅಡ್ಮಿನಿಸ್ಟ್ರೇಟಿವ್ ಅಂತೇಳಿ ತಹಸೀಲ್ದಾರರು ಅವರೇ ಈಗ ನಮಗೆ ಆಡಳಿತಾಧಿಕಾರಿಗಳು, ಅವರು ಸೇರಿ ನಾವು ಠರಾವು ಮಾಡಿ ಅದನ್ನು ಇದೇನು ಜಾಲಿಪಟ್ಟಣ ಪಂಚಾಯತಿ ಭಟ್ಕಳ ಸೇರಿ ನಗರಸಭೆ ಮಾಡೋದು ನಮ್ದು ಯಾವುದೇ ಅಧ್ಯಕ್ಷ ಇಲ್ಲ ಅಂತ ನಾವು ಕೊಟ್ಟಿದ್ದೀವಿ. ಅದು ಮಿಕ್ಕಿದ್ದು ಸರ್ಕಾರ ಏನು ಕ್ರಮ ತಗೊಳುತ್ತೆ ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ಇದರಲ್ಲಿ ನಮ್ಮದು ಯಾವುದೇ ಇದಿಲ್ಲ. ಸರ್ಕಾರದ್ದೇನು ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದು ನಾವು ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಇಲ್ಲ. ಇವರು ಮನವಿ ಕೊಡಬೇಕು ಅಂತಂದರೆ ಮನವಿ ಕೊಟ್ಟರೆ ನಾನು ಸ್ವೀಕರಿಸ್ತೀನಿ, ನಾವು ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಅದ್ರ ಮೇಲೆ ಅದು ಸರ್ಕಾರ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ಇದರಲ್ಲಿ ಬೇರೆ ಯಾವುದೇ ಇದೇ ಇಲ್ಲ. ಈಗ ನೀವು ಟರಾವ್ ಮಾಡಿ ಕಳಿಸ್ಕೊಟ್ಟಿರಿ ಅಲ್ಲ? ನಾವು ಟರಾವ್ ಮಾಡಿದ್ದೀವಿ. ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ, ನಾವು ಟರಾವ್ ಮಾಡಿ ಕಳಿಸ್ತೀವಿ. ಈಗ ಅದು ಅಬ್ಜೆಕ್ಷನ್ ಯಾವ ಬರ್ತದೆ? ಅದು ಅದೆಲ್ಲ ಸರ್ಕಾರ ಅದಿನ್ನು ಬರೀ ಇದರಲ್ಲೆಲ್ಲ ಏನು ಸಚಿವ ಸಂಪುಟದಲ್ಲ ಅದೆಲ್ಲ ಚರ್ಚೆಗಳಾಗ್ಬೋದು, ಚರ್ಚೆ ಆಗಬೇಕು ಅದೇನು ಅಂತ. ಮತ್ತು ಹೆಬ್ಳೆ ಗ್ರಾಮ ಪಂಚಾಯತಿನವರು ಅವರು ಆಮೇಲೆ ಅಲ್ಲಿ ಎಲ್ಲ ಡಿಸ್ಕಸ್ ಆಗಿ ಅದು ಗೆಜೆಟ್ ಆಗಬೇಕು. ಅದೆಲ್ಲ ಆದರೆ ಅದು ತುಂಬ ಸಮಯ ಹಿಡಿಯುತ್ತೆ, ಅಷ್ಟು ಇದೇನಿಲ್ಲ. 3 ಅಡ್ಮಿನಿಸ್ಟ್ರೇಟಿವ್ ತಹಸೀಲ್ದಾರರು ಬರಬೇಕು. ನಮಗೆ ನಗರಸಭೆ ಮಾಡೋದು ಬೇಡ, ಪಟ್ಟಣ ಪಂಚಾಯತಿ ಇರಲಿ. ಪಟ್ಟಣ ಪಂಚಾಯತಿ ಇದ್ರೂ ಅದೇ ನಗರಸಭೆ ಆದರೂ ಅಷ್ಟೇ, ಅಲ್ಲಿ ಏನಿಲ್ಲ. ನಗರಸಭೆ ಆದರೆ ಇನ್ನೂ ಅನುದಾನ ಎಲ್ಲ ಜಾಸ್ತಿ ಬರುತ್ತೆ. ಈಗ ಪಟ್ಟಣ ಪಂಚಾಯತಿ ಅಂದರೆ ಇಲ್ಲಿಂದ ಈ ಜಾಗ ಪಟ್ಟಣ ಪಂಚಾಯತಿ, ಈ ಕಡೆ ನೋಡ್ತಿರ್ಸೋದು, ಅದೇ ಗೊಂದಲ. ಇದು ನಮಗೆ ಬರಲ್ಲ ಅಂತ ಅವ್ರು ಹೇಳ್ತಾರೆ, ಇದು ನಮಗೆ ಬರಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಒಟ್ಟು ಸೇರಿ ನಗರಸಭೆ ಅಂತ ಒಂದಾಗಿ ಅಭಿವೃದ್ಧಿ ಎಲ್ಲದಕ್ಕೂ ಇದಾಗುತ್ತೆ. ಪಟ್ಟಣ ಪಂಚಾಯತಿಗೆ ಒಂದು, ನಗರಸಭೆಗೆ ಸ್ಟಾಫು ಇರಲ್ಲ, ಇವೆಲ್ಲ. ಈಗ ಇಂಜಿನಿಯರ್ ಒಬ್ಬರೇ, ಇಲ್ಲಿ 2 ಸೇರಿ ಒಬ್ಬರೇ ಇಂಜಿನಿಯರ್. ಈಗ ನಗರಸಭೆ ಆಯಿತು ಅಂತಂದರೆ ಎಲ್ಲದಕ್ಕೂ. ಈ ಕುರಿತಾಗಿ ತಂದಿದ್ದ ಮನವಿ ಪತ್ರವನ್ನು ಖುದ್ದು ತಹಸೀಲ್ದಾರ್ ಬಂದು ಸ್ವೀಕರಿಸಬೇಕು ಎಂದು ಪಟ್ಟು ಹಿಡಿದ ಸಾರ್ವಜನಿಕರು ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ. ಮೀನುಗಾರರು, ಕೂಲಿ ಕಾರ್ಮಿಕರು ಹೆಚ್ಚಾಗಿರುವ ಈ ಭಾಗದಲ್ಲಿ ಹೆಚ್ಚಿನ ಜನರಿಗೆ ಸ್ವಂತ ಭೂಮಿಯೂ ಇಲ್ಲ. ನಗರಸಭೆ ಅನುಷ್ಠಾನಗೊಂಡರೆ ಬರುವ ಎಲ್ಲ ಸರ್ಕಾರಿ ಸೇವೆಗಳು ಸ್ವಂತ ಭೂಮಿಯನ್ನು ಹೊಂದಿರುವ ಶ್ರೀಮಂತರ ಪಾಲಾಗುತ್ತದೆ. ಬಡವನಾಗಿಯೇ ಉಳಿಯುತ್ತಾನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಜಾಲಿಪಟ್ಟಣ ಪಂಚಾಯತನ್ನು ನಗರಸಭೆಯನ್ನಾಗಿಸಲು ಬಿಡುವುದಿಲ್ಲ. ಅಧಿಕಾರಿಗಳು, ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ಹೀಗೆ ಮುಂದುವರಿದರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಹೇಳಿದರು. ಅರ್ಜಿ ಕೊಡುವುದು, ಅರ್ಜಿ ನಾವು ಇಲ್ಲಿ ಏನಿರ್ತದೆ, ಮುಖ್ಯ ಅಧಿಕಾರಿಗಳು ಏನಿರ್ತಿದ್ದಾರೆ, ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸಂಬಂಧ ಇಲ್ಲ ಅಂತ ನಾನು ಎಲ್ರಿ ಹೇಳ್ತಿದ್ದೀನಿ. ಈಗ ನೋಡಿ, ನಾವು ನೀವು ಹೇಳಿದ್ರೆ ಇಲ್ಲ ಅಂತ ಹೇಳ್ಬೇಡಿ, ರೆಕಾರ್ಡ್ ಇದೆ, ವಿಡಿಯೋ ರೆಕಾರ್ಡ್ ಇದೆ. ನೀವು ಬಾಯಿ ಬಿಟ್ಟು ಹೇಳ್ಕೊಂಡು ಈಗಿಲ್ಲ ಅಂತೀರಾ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿಲ್ಲ. ಸಂಬಂಧಪಟ್ಟಂತೆ ಹೇಳಿದ್ರಿ. ನೀವು ಕಳ್ಸೋದ್ ಬೇಡ್ರಿ, ಆಡಳಿತಾಧಿಕಾರಿ ಅವ್ರು ಇಲ್ಲಿ ಬಾಡಿ ಇಲ್ಲಲ್ಲ, ಆಡಳಿತಾಧಿಕಾರಿ ಅರ್ಜಿ ಕೊಡ್ಬೇಕಿತ್ತು, ಅವ್ರಿಗೆ ಕೋರ್ಟ್ ಎಲ್ಲ ಇದೆ. ನೀವು ಏಕಾಏಕಿ ಅರೆ ಮರ್ರೆ, ನೀವು ಊರ್ಗ್ ಹೋದವರು. ನಾವೊಂದು ವಿಷಯ ಹೇಳ್ತೀನಿ, ನೀವು ಚಿಕ್ಕಮಗಳೂರಲ್ಲಿ ಊರ್ಗ್ ಹೋಗಿದ್ರಿ ರಜೆ ಮೇಲೆ, ರಾತ್ರಿಗೆ ಬಂದು ಬೋರ್ಡ್ ಕಟ್ ಮಾಡ್ಕೊಂತೀರಾ? ಇದಕ್ಕಾಗುದಿಲ್ಲ. ನಾವೀಗ ಮನವಿ ಕೊಡುವುದಕ್ಕಿಂತ ಮೊದಲೇ ತಹಸೀಲ್ದಾರ್ ನಾವೀಗ ಮೌನವಾಗಿ ಕಂಬ ಕಟ್ ಮಾಡಿ, ಕಂಬ ಕೊಡಿ, ನಮ್ದು